स्वागत है आपका बी न्यूज नेशन में। मैं हूं आबिद हुसैन शेख। शहीद भगत सिंह का 111वां जन्मदिन मनाया गया। आज बीजापुर के सिद्धेश्वर मंदिर के सामने राज्य मानव हक मंडली के अध्यक्ष हाशिम पीर वालीकर के नेतृत्व में शहीद भगत सिंह के 111वें जन्मदिन के अवसर पर त्याग और बलिदान से देश की आज़ादी की प्रेरणा बने देश के इस महान सपूत को याद करते हुए युवा पीढ़ी इनके तत्व सिद्धांतों को अपनाकर देश की उन्नति और विकास में अपना योगदान देने की बात कही। ಈ ದೇಶದ ಯುಗ ಪುರುಷ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ ದೇಶಕ್ಕೆ ಮಾದರಿಯ ಮತ್ತು ಯುವಕರಿಗೆ ಪ್ರೇರಣೆಯಾದ ವೀರ ಭಗತ್ ಸಿಂಗ್ ಅವರ ಜನ್ಮದಿನ ಇವತ್ತು 1907 ರಲ್ಲಿ ಹುಟ್ಟಿದಂಥ ಭಗತ್ ಸಿಂಗ್ ಅವರು ಬ್ರಿಟಿಷರ ವಿರುದ್ಧ ಈ ದೇಶವನ್ನು ಸ್ವಾಭಿಮಾನದ ದೇಶವನ್ನಾಗಿ ಮಾಡಲಿಕ್ಕೆ ಹಗಲು ರಾತ್ರಿ ಶ್ರಮವನ್ನು ವಹಿಸಿದವರು. ರಾಜಗುರು ಸುಖದೇವ್ ಎನ್ನುವಂಥ ಇಬ್ಬರು ಮಿತ್ರರನ್ನು ಕರೆದುಕೊಂಡು ಈ ದೇಶಕ್ಕೆ ಯುವಕರಿಗೆ ಪ್ರೇರಣೆಯಾದಂಥವರು. ಮಂಗಲ್ ಪಾಂಡೆಯ ನಂತರ, ತ್ಯಾತ್ಯಾ ಟೋಪಿಯ ನಂತರ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ನಂತರ, ಟಿಪ್ಪು ಸುಲ್ತಾನರ ನಂತರ ಹೋರಾಟ ಮಾಡಿದವರು ಯಾರಾದರೂ ಆಗಿದ್ದರೆ ಈ ದೇಶದಲ್ಲಿ ಭಗತ್ ಸಿಂಗರು ಅನ್ನುವಂಥದ್ದನ್ನು ನಾವೆಲ್ಲರೂ ಚಿಂತಿಸಬೇಕಾಗಿದೆ. ಇತಿಹಾಸ ಪುರುಷ ಭಗತ್ ಸಿಂಗರ ಕುರಿತು ಪಠ್ಯಕ್ರಮದಲ್ಲಿ ಪಾಠವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಈ ದೇಶಕ್ಕಾಗಿ ಪ್ರಾಣ ತೆತ್ತವರ ಬಗ್ಗೆ ಪಠ್ಯಕ್ರಮದಲ್ಲಿ ಪಾಠಗಳು ಇಲ್ಲದೆ ಹೋದರೆ ಇಂದಿನ 21ನೇ ಶತಮಾನದ ಯುವಕರಿಗೆ ನಾವು ಯಾವ ಮಾದರಿಯ ಜೀವನವನ್ನು ಕಲಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇಂದು ಯುವಕರ ಕಣ್ಮಣಿ ಈ ದೇಶಕ್ಕೆ ಪ್ರಾಣತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಿದಂಥ, ಪ್ರೇರಣೆ ನೀಡಿದಂಥ ವೀರ ಭಗತ್ ಸಿಂಗನ ಜನ್ಮದಿನ ನಮಗೆಲ್ಲರಿಗೂ ಪ್ರೇರಣೆ ಮತ್ತು ಮಾದರಿಯಾಗಿದೆ. ಆತ್ಮೀಯರೇ, ದೇಶದ ಯುವಕರು ಭಗತ್ ಸಿಂಗರನ್ನು ಎಂದೂ ಮರೆಯಬಾರದು. ನಾವೆಲ್ಲರೂ ಇಂದು ಸ್ವಾತಂತ್ರ್ಯದ ಎಲ್ಲ ಹಕ್ಕುಗಳನ್ನು ಪಡೆದುಕೊಂಡು ತಿರುಗುತ್ತಿರುವುದರ ಹಿನ್ನೆಲೆ ಇತಿಹಾಸ ಯಾರಾದರೂ ಆಗಿದ್ದರೆ ಅದು ಭಗತ್ ಸಿಂಗದು ಅನ್ನುವುದನ್ನು ನಾವೆಲ್ಲರೂ ಗಮನಿಸಬೇಕಾದಂಥ ವಿಷಯ. ಆ ಕಾರಣಕ್ಕಾಗಿ ಇವತ್ತು ನಮ್ಮೆಲ್ಲರ ಸಹೋದರರು, ಮಿತ್ರರು, ಹೋರಾಟಗಾರರು, ಸಂಘ ಸಂಸ್ಥೆಯ ಮುಖಂಡರು ಕೂಡಿಕೊಂಡು ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಎದುರು ವೀರ ಭಗತ್ ಸಿಂಗ್ ಅವರನ್ನು ನಾವೆಲ್ಲರೂ ಇಂದು ನೆನೆಸಿಕೊಳ್ತಾ ಇದ್ದೇವೆ. ಜೈ ಭಾರತ್. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।